ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ನ ಒಂದು ಲೈವ್ ಅಪ್ಡೇಟ್ ಏನಾಗ್ತಿದೆ ಏನು ಅಂತ ನೋಡೋಣ. ಸೊ ಇಲ್ಲಿ ಲೈವಲ್ಲಿ ನೋಡೋದಾದರೆ ಇವಾಗ ಸದ್ಯಕ್ಕಂತೂ ಪ್ರತಾಪ್ ಅವರು ಮನೇಲಿ ಎಲ್ಲೂ ಇಲ್ಲ. ಸೊ ಸಂಗೀತ ಅವರಂತೂ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಕಡೆ ಇನ್ನೊಂದು ಕಡೆ ಇವಾಗ ಜಸ್ಟ್ ಡವ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕಾರ್ತಿಕ್ ಅವರು, ತನಿಷಾ ಅವರು ಮತ್ತು ನಮ್ರತಾ ಅವರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ರು. ಸೊ ಮನೇಲಿ ಒಂದು ಹೊಸ ಗ್ರೂಪ್ ಇವ್ರದ್ದು ಅಂತ ಹೇಳ್ಬೋದು. 2 ವಾರದಿಂದನೂ ಕಾಣಿಸ್ಕೊತಾ ಇದ್ದಾರೆ ತುಂಬಾ ಜಾಸ್ತಿ. ಅದು ನಮ್ರತಾ ಅವರು ಮತ್ತು ಕಾರ್ತಿಕ್ ಅವರಂತೂ ತುಂಬಾ ಕ್ಲೋಸಾಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಇಲ್ಲಿ 3 ಜನ ಕೂತ್ಕೊಂಡು ಒಂದು ಏನಿದು ಇವ್ರದ್ದು ಮೇಕಪ್ ರೂಮ್ ಏನಿದೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ತಮಾಷೆ ಮಾಡಿಕೊಂಡು ರೇಗಿಸ್ತಿರ್ತಾರೆ ಕಾರ್ತಿಕ್ ಅವ್ರನ್ನ ಇಬ್ಬರು ಸೇರಿಕೊಂಡು. ಸೊ ರೇಗಿಸ್ಕೊಂಡು ಹಾಗೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ಸಡನ್ನಾಗಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕೈಯಲ್ಲೆಲ್ಲ ಇಟ್ಕೊಂಡು ಡೇಟ್ಗೆ ಹೋಗೋಣ ಅದು ಇದು ಅಂತೆಲ್ಲ ಇಲ್ಲಿ ಚರ್ಚೆ ನಡೀತಿರುತ್ತೆ. ಸೊ ಆ ಟೈಮಲ್ಲಿ ವಿನಯ್ ಅವರು ಬಂದುಬಿಟ್ಟು ಕಾರ್ತಿಕ್ ಅವ್ರನ್ನ ಕರೀತಿರ್ತಾರೆ, ಬಾ ಸ್ವಿಮ್ಮಿಂಗ್ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಕಾರ್ತಿಕ್ ಅವರು ಅವ್ರ ಕೈಯಲ್ಲಿದ್ದ ಒಂದು ವಾಟರ್ ಬಾಟಲ್ನ ಕಿಚನ್ಗೆ ಇಡೋಕ್ಕೆ ಅಂತ ಹೋಗ್ತಿರ್ತಾರೆ. ಸೊ ಅವ್ರು ಇಟ್ಟು ಬಂದು ಏನೋ ಇಡೋಕ್ಕೆ ಹೋಗ್ತಿರ್ತಾರೆ. ಸೊ ಆ ಟೈಮಲ್ಲಿ ನಮ್ರತಾ ಅವರು ಏನೋ ಹೇಳ್ತಾರೆ ಜೋರಾಗಿ. ಅದನ್ನ ಕೇಳಿಸ್ಕೊಂಬಂದ್ಬಿಟ್ಟು ಕಾರ್ತಿಕ್ ಅವರು ನಮ್ರತಾ ಅವ್ರಿಗೆ ಸುಮ್ಮನೆ ಇರು ಅಂತ ಸೈಲೆಂಟ್ ಮಾಡ್ಸೋಕ್ಕೆ ಹೋಗ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೋ ಅವರಿಬ್ಬರು ಮಧ್ಯಕ್ಕೆ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಮಾತ್ರ ಮ್ಯೂಟ್ ಮಾಡ್ತಾರೆ ಒಂದು ಸ್ವಲ್ಪ. ಮ್ಯೂಟ್ ಮಾಡಿಬಿಟ್ಟು ಆದಮೇಲೆ ನಮ್ರತಾ ಅವರು ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾರೆ ಕಾರ್ತಿಕ್ ಅವ್ರ ಮೇಲೆ. ಈ ಥರ ಎಲ್ಲ ಮಾಡಬೇಡಿ ಅಂತ ಜೋರಾಗಿ ಸ್ವಲ್ಪ ಮಾತಾಡ್ತಿರ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಅವರು ಕಾರ್ತಿಕ್ ಅವ್ರ ಜೊತೆ ಜಾಸ್ತಿ ಮಾತಾಡಲ್ಲ. ಕಾರ್ತಿಕ್ ಅವ್ರು ಕೂಡ ಅಷ್ಟೇ ತನಿಷಾ ಅವ್ರಿಗೆ ಹೊಡಿತಿರ್ತಾರೆ ಹೋಗ್ಬಿಟ್ಟು, ಯಾಕೆ ಏನಾಯಿತು ಹೇಳು ಅಂತ. ತನಿಷಾ ಅವರು ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ಟು ಯಾಕೆ ಹಾಗೆ ಮಾಡ್ತೀಯಾ ಅಂತ ಅವರು ಕೂಡ ಸ್ವಲ್ಪ ಕಾಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಆಮೇಲೆ ನಮ್ರತಾ ಅವರು ಏನು ಡವ್ ಸೋಪ್ಗೋಸ್ಕರ ಅಡ್ವರ್ಟೈಸ್ಮೆಂಟ್ಗೆ ರೆಡಿಯಾಗಿದ್ದರು, ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಿರ್ತಾರೆ. ಸೊ ಆ ಟೈಮಲ್ಲಿ ಕ್ಯಾಮ್ರಾ ಮುಂದೆ ಬಂದು ನಮ್ರತಾ ಅವ್ರು ಹೇಳ್ತಿರ್ತಾರೆ, ನಂಗೆ ಈ ಥರ ಫ್ಲರ್ಟ್ ಮಾಡೋ ಬಾಯ್ಸ್ ಎಲ್ಲ ಇಷ್ಟ ಆಗಲ್ಲ ಬಿಗ್ ಬಾಸ್ ಅಂತ. ಇಲ್ಲಿ ನಮ್ರತಾ ಅವರು ಬಂದು ಬಿಗ್ ಬಾಸ್ ಹತ್ರ ಮಾತಾಡ್ತಿರ್ತಾರೆ. ಸೊ ಒಂದು ಸ್ವಲ್ಪ ಇಬ್ಬರ ಮಧ್ಯಕ್ಕೆ ಜಗಳ ಆಯಿತು ಅಂತ ಅನಿಸುತ್ತೆ. ನೋಡೋಣ, ಕಾರ್ತಿಕ್ ಅವ್ರ ಮತ್ತೆ ಬಂದು ಮಾತಾಡಿಸ್ಬೋದು ಮೋಸ್ಟ್ಲಿ. ಸೊ ಇದು ಇವಾಗ ಜಸ್ಟ್ ಲೈವ್ ಆಗಿರೋದು. ಸೊ ಅದಕ್ಕೆ ಲೈವ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಲೈವ್ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.